ಏನ್ರಿ, ನಮ್ಮ ಬೀದಿಯಲ್ಲಿರುವ ಅಜ್ಜಿಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. ನೀವೇನಾದ್ರೂ ಹೋಗಿ ಮಾತಾಡ್ಸಿದ್ರಾ? ಇಲ್ಲ ಪಾರ್ವತಿ, ನಾನು ಸ್ವಲ್ಪ ಹಣ್ಣುಗಳನ್ನ ತಗೊಂಡೋಗಿ ನೋಡೋಣ ಅಂತ ಇದ್ದೆ. ಹೌದಾ, ಸರಿ ಬನ್ನಿ, ಮನೇಲಿ ಸ್ವಲ್ಪ ಹಣ್ಣುಗಳಿದೆ, ತಗೊಂಡೋಗಿ ಕೊಟ್ಟು ಮಾತಾಡ್ಸಿ ಬರೋಣ. ಹೌದಾ, ಸರಿ ಆಯ್ತು, ಬಾ ಹೊರಡೋಣ. ಹಾಗೆ ಅಂತ ಗಂಡ ಹೆಂಡತಿ ಇಬ್ಬರು ಸ್ವಲ್ಪ ಹಣ್ಣುಗಳನ್ನು ತೆಗೆದುಕೊಂಡು ಅಜ್ಜಿಯ ಮನೆಗೆ ಹೋದ್ರು. ಅಜ್ಜಿ, ಅಜ್ಜಿ ಹೇಗಿದ್ದೀರಾ ಇವಾಗ? ಸ್ವಲ್ಪ ಪರವಾಗಿಲ್ವಾ? ಏನಮ್ಮ ಮಾಡೋದು, ಏನೋ ಸ್ವಲ್ಪ ಪರವಾಗಿಲ್ಲ. ಹೋಗ್ತಾ ಇರುವ ಜೀವಕ್ಕೆ ಒಂದಲ್ಲ ಒಂದು ಸಮಸ್ಯೆಗಳು, ಇನ್ನೇನ್ ಮಾಡೋದು. ಸರಿ ಅಮ್ಮ. ಅಯ್ಯೋ ಅಜ್ಜಿ, ಕಾಯಿಲೆಗಳೆಲ್ಲ ಹೇಳಿ ಬರುತ್ತಾ ಇಲ್ವಲ್ಲ. ಯಾರಿಗೆ ಯಾವ ಸಮಯದಲ್ಲಿ ಏನಾಗ್ಬೇಕು ಅಂತ ಆ ದೇವರು ಬರ್ದಿರ್ತಾನೆ. ಅದೆಲ್ಲ ಆಲೋಚನೆ ಮಾಡಿದ್ರಾಗುತ್ತಾ? ತಗೊಳ್ಳಿ ಈ ಹಣ್ಣುಗಳನ್ನ. ಯಾಕಮ್ಮ ಸುಮ್ನೆ ಹಣ್ಣುಗಳನ್ನೆಲ್ಲ ತಗೊಂಬಂದ್ರಿ? ಅಯ್ಯೋ ಅಜ್ಜಿ, ಹಾಗೆಲ್ಲ ಯಾಕೆ ಹೇಳ್ತೀರಾ? ತಗೊಳ್ಳಿ, ಮೊದ್ಲು ತಗೊಳ್ಳಿ. ಈ ಊರಲ್ಲಿ ಯಾರಿಗೆ ಏನೇ ಆದ್ರೂ ನೀವು ಹಣ್ಣು ಹಂಪಲ್ನೆಲ್ಲ ತಗೊಂಡೋಗಿ ಅವ್ರನ್ನ ವಿಚಾರಿಸಿ ಬರ್ತೀರಾ. ಆದ್ರೆ ಈ ಊರಿನ ಜನರು ಯಾರು ನಿಮ್ನ ತಿರುಗಿ ಕೂಡ ನೋಡೋದಿಲ್ಲ. ನೀವು ಮಾತ್ರ ಎಲ್ಲವನ್ನು ನೋಡ್ಕೋತೀರಾ. ಅಯ್ಯೋ ಅಜ್ಜಿ, ಇದೆಲ್ಲ ನಮ್ ಕೈಯಲ್ಲಿದೆಯಾ? ಇಲ್ವಲ್ಲ. ಏನೋ ಕೈಯಲ್ಲಿ ಇರುವುದರಲ್ಲಿ ಎಲ್ಲರಿಗೂ ಹಂಚಿ ಸಂತೋಷವಾಗಿ ಇರೋದು. ಆ ದೇವ್ರು ನಮ್ನ ಕಳಿಸಿರದೆ 4 ಜನರಿಗೆ ಸಹಾಯ ಮಾಡ್ಲಿಕ್ಕೆ ಅಂತ. ಆ ದೇವರಯ್ಯ ಅಪ್ಪಣೆಯಂತೆ ನಮ್ಮ ಕೈಯಲ್ಲಿರುವುದನ್ನು 4 ಜನರಿಗೆ ಹಂಚ್ತೀವಿ ಅಷ್ಟೇ. ಇದರಲ್ಲಿ ಇನ್ನೇನಿದೆ ಹಾಗೆ ಅಂತ ಹೇಳಿದ್ಲು. ಹೀಗೆ ಅವರು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು. ಸರಿ ಅಜ್ಜಿ, ನಾವಿನ್ನು ಹೊರಡ್ತೀವಿ. ಹಸುಗಳಿಗೆ ಹುಲ್ಲಾಕುವ ಸಮಯ ಆಯ್ತು. ಅವುಗಳು ಹಸಿವುನ ತಡ್ಕೊಳ್ಳೋದಿಲ್ಲ. ಸರಿ ಅಮ್ಮ, ಆಯ್ತು, ಹುಷಾರಾಗಿ ಹೋಗ್ಬನ್ನಿ. ಹೀಗೆ ಅಲ್ಲಿಂದ ಪಾರ್ವತಿ ಓಬಲೇಸು ಹೊರಟು ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು. ಪ್ರತಿದಿನ ಓಬಲೇಸು ಪಾರ್ವತಿ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಅವರಿಗೆ ಅವರ ಕೈಯಲ್ಲಾದ ಸಹಾಯ ಮಾಡೋದು, ಊಟ ಹಾಕೋದು ಅಂತ ಮಾಡ್ತಾ ಇದ್ರು. ಆ ಊರಿಗೆ ಇಬ್ಬರು ಗಂಡ ಹೆಂಡತಿ ಹೊಸದಾಗಿ ಬಂದ್ರು. ನಾವು ಇನ್ ಮುಂದೆ ಈ ಊರಲ್ಲಿ ಯಾರಾದ್ರೂ ಒಬ್ಬರನ್ನು ಯಾಮರ್ಸಿ ನಮ್ ಕೆಲ್ಸನ ಮಾಡ್ಕೊಂಡಿರೋಣ. ರೀ, ಪ್ರತಿಯೊಂದು ಊರಲ್ಲಿ ಅಮಾಯಕವಾದ ಕುಟುಂಬ ಯಾರಾದ್ರೂ ಇದ್ದೇ ಇರ್ತಾರಲ್ವಾ? ಅದೇ ರೀತಿ ಈ ಊರಲ್ಲೂ ಅಮಾಯಕರಾಗಿರುವ ಯಾರಾದ್ರೂ ಇದ್ದೇ ಇರ್ತಾರೆ. ಅವ್ರನ್ನ ಯಾಮರ್ಸೋಣ. ಹೌದೌದು, ಅಂತವ್ರನ್ನ ನಾವು ಯಾಮರ್ಸಿ ಅವ್ರ ಮನೇಲೇ ಇರ್ಬೇಕು. ಹೀಗೆ ಊರೊಳಗೆ ಹೋದ್ರು ಅವರಿಬ್ಬರು. ಸ್ವಲ್ಪ ದೂರ ಹೋದ ನಂತರ ಓಬಲೇಸು ಹಸುಗಳಿಗೆ ಹುಲ್ಲನ್ನು ಹಾಕ್ತಾ ಇದ್ದ. ಈ ಕಡೆ ಬಾಗಿಲಲ್ಲೇ ಪಾರ್ವತಿ ನಿಂತಿದ್ಲು. ಪಾರ್ವತಿ ಮತ್ತು ಓಬಲೇಶನ್ನು ನೋಡಿ ಅವರ ಬಾಗಿಲತ್ರ ಹೋದ್ರು. ನಮಸ್ಕಾರ ರೀ. ನಮಸ್ಕಾರ. ಯಾರ್ ನೀವು? ಎಲ್ಲಿಂದ ಬರ್ತಿದ್ದೀರಾ? ನಾವು ಯಾರು ಅಂತ ಗೊತ್ತಿಲ್ವಾ? ನೋಡ್ದ ಉಮಾ, ನಾವು ಯಾರು ಅಂತ ನೀವ್ರಿಗೆ ಗೊತ್ತಿಲ್ವಂತೆ. ನಿಜವಾಗ್ಲೂ ನನಗೆ ನೀವ್ ಯಾರು ಅಂತ ಗೊತ್ತಿಲ್ಲ. ನಮ್ಮ ತಾತನವರ ದೂರದ ಸಂಬಂಧಿಕರ? ಹೌದೌದು, ನಮ್ಮ ತಾತ ವೀರಭದ್ರಯ್ಯನವರ ಅಣ್ಣನ ಮಗನಾದ ಗೋವಿಂದ ಕಣ್ರಿ. ನಾನು ದೂರದ ಸಂಬಂಧಿಕರಾಗ್ತೀವಿ. ತಾತನವರ ಅಣ್ಣನವರ ಮಗನ? ಗೋವಿಂದವರ ಮೊಮ್ಮಗನ? ಅಯ್ಯೋ, ನಿಮ್ ಬಗ್ಗೆ ನಮಗೆ ಅಷ್ಟೇನೂ ಗೊತ್ತಿಲ್ಲ. ಆದರೆ ನಿಜಾನಾ? ಎಲ್ಲವೂ ನಿಜನೇ ಕಣಮ್ಮ. ನಿಮ್ಮ ಅಜ್ಜಿ ಇದ್ದಾರಲ್ವಾ, ಇವ್ರಿಗೂ ಅಜ್ಜಿ ತಾನೆ. ಅವರೇ ನಿಮ್ನೆಲ್ಲ ಹೋಗಿ ಮಾತಾಡ್ಸ್ಕೊಂಡು ಒಟ್ಟಿಗೆ ಇರಿ ಅಂತ ಹೇಳಿ ಕಳ್ಸಿದ್ದು. ಅದಕ್ಕೆ ನಿಮ್ನೆಲ್ಲ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ನನ್ನ ಹೆಸರು ಉಮಾ, ನನ್ ಗಂಡನ ಹೆಸರು ಶಂಕರ್. ನಿಮ್ ಬಗ್ಗೆ ಅಜ್ಜಿ ನನ್ಗೆ ತುಂಬಾ ಹೇಳಿದ್ದಾರೆ. ಅಯ್ಯೋ ಬನ್ನಿ ಬನ್ನಿ, ಯಾಕೆ ಹೊರಗಡೆ ನಿಂತು ಮಾತಾಡ್ತಾ ಇದ್ದೀರಾ? ಮನೆಯೊಳಗೆ ಬನ್ನಿ. ಪಾರ್ವತಿ, ಇವ್ರನ್ನ ಮನೆಯೊಳಗೆ ಕರ್ಕೊಂಬ. ಬನ್ನಿ ಬನ್ನಿ, ಮನೆಯೊಳಗೆ ಬನ್ನಿ. ಇವಾಗ್ಲೇ ನಿಮ್ ಬಗ್ಗೆ ಗೊತ್ತಾಗಿದ್ದು. ಬನ್ನಿ, ಒಳಗ್ ಬಂದ್ ಕೂತ್ಕೊಳ್ಳಿ. ಇಷ್ಟು ಒಳ್ಳೆ ಸಂಬಂಧಿಕರಿರುವಾಗ ಇಷ್ಟು ದಿನ ನಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ? ಹಾಗೆ ಅಂತ ಪಾರ್ವತಿ ಮನ್ಸಲ್ಲಿ ಆಲೋಚನೆ ಮಾಡಿದ್ಲು. ಅದೇ ದಿನ ಸಂಜೆ ಶಂಕರ್ ಪಾರ್ವತಮ್ಮ ಮನೆಯ ಹೊರಗಡೆ ಕೂತಿದ್ರು. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾರೆ, ಪಾರ್ವತಮ್ಮ ನಮ್ಮ ಮನೆಯಲ್ಲಿ ಹುಟ್ಟಿದ ಹೆಣ್ಮಗಳ ಹಾಗೆ ಅಂತ. ಮನೆ ಪದ್ಧತಿ, ನಿಮ್ಮ ಅಡಿಗೆ ಬಗ್ಗೆ ನಮ್ಮಮ್ಮ ತುಂಬಾ ಹೇಳ್ತಿರ್ತಾರೆ. ಕೈ ಅಡಿಗೆ ರುಚಿ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಅಮ್ಮ. ಅಯ್ಯೋ, ನೀವು ಕೂತ್ಕೊಳ್ಳಿ, ನಾನು ಅಡಿಗೆ ಮನೆಗೆ ಹೋಗಿ ಅಡಿಗೆ ಮಾಡ್ತೀನಿ. ಇವತ್ತು ಸಾಧಾರಣವಾದ ಅಡಿಗೆ ಮಾಡಿ ಕೊಡ್ತೀನಿ. ನಾಳೆ ನಿಮ್ಗೆ ಏನಾದ್ರೂ ಸ್ಪೆಷಲ್ ಆಗಿ ಮಾಡಿ ಕೊಡ್ತೀವಿ. ಅದೆಲ್ಲ ಏನೂ ಇಲ್ಲಮ್ಮ. ನೀವು ಒಳ್ಳೆ ಮನಸ್ಸಿನಿಂದ ಏನೇ ಮಾಡಿದ್ರು ನಮಗೆ ಅಮೃತಾನೇ. ಆದ್ರೆ ನನ್ ಗಂಡ ಸ್ವಲ್ಪ ಮಾಂಸಾಹಾರಿ. ಅವರಿಗೆ ನಾಟಿ ಕೋಳಿ ಸಾರು ಅಂದ್ರೆ ತುಂಬಾ ಇಷ್ಟ. ನಾಳೆ ಮಾಡ್ಕೊಡಿ, ಏನೂ ತಪ್ಪಾಗಿ ತಿಳ್ಕೊಬೇಡಿ. ಇಲ್ಲ ಇಲ್ಲ, ಸಂಬಂಧಿಕರು ಬಂದಿದ್ದಾರೆ, ನಾಳೆ ನಾಟಿ ಕೋಳಿ ಸಾರು ಮಾಡದೆ. ಸರಿ ಸರಿ, ನಾಳೆನೆ ಮಾಡ್ತೀನಿ. ಹೀಗೆ 2 ದಿನ ಕಳೆಯಿತು. ಹೀಗೆ ಶಂಕರ್ ಉಮಾ ಅವರಿಗೆ ಇಷ್ಟ ಬಂದ ಅಡಿಗೆನ ಮಾಡಿಸ್ಕೊಂಡು ತಿಂತಾ ಇದ್ರು. ಆದರೆ ಪ್ರತಿದಿನ ಅನ್ನದಾನ ಮಾಡುವ ಪಾರ್ವತಿ ಓಬಲೇಸು 2 ದಿನಗಳಿಂದ ಮನೆಗೆ ಬಂದ ಸಂಬಂಧಿಕರನ್ನು ನೋಡ್ತಾನೆ ಇದ್ರೆ ಹೊರತು ಊರಿನಲ್ಲೇ ಯಾವುದೇ ಕಾರ್ಯಕ್ರಮವನ್ನು ಕೈಗೊಳ್ಳಲಿಲ್ಲ. ಹೀಗಿರುವಾಗ ಶಂಕರು, ನಾನು ಕೇಳಲಿಕ್ಕೆ ಮರ್ತೋಯ್ತು, ನಿಮ್ಮ ಊರು ಯಾವುದು? ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ? ಎಷ್ಟು ದಿನ ರಜೆ ಹಾಕಿದ್ದೀರಾ?
ಹಾಗೆ ಅಂತ ಓಬಲೇಸು ಕೇಳ್ತಾ ಇದ್ದಾಗ ಶಂಕರಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ತಡವಡಿಸುತ್ತಾ, ಅಣ್ಣ ಅದು ಹೌದು, ಇವತ್ತು ನಾವ್ ಇಲ್ಲಿಂದ ಹೊರಡೋಣ ಅನ್ಕೊಂಡಿದ್ದೋ, ಆದ್ರೆ ಹೊರಗಡೆ ನೋಡಿ ಚಳಿ ಎಷ್ಟೊಂದಿದೆ. ಇಂಥ ಚಳಿಯಲ್ಲಿ ನಾವು ಹೊರಟ್ರೆ ಆಮೇಲೆ ನನಗೆ ಜ್ವರ ಬಂದ್ಬಿಡುತ್ತೆ, ಆಮೇಲೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಹೌದೌದು, ನಾವು ಇವತ್ತೇ ಹೊರಟಿದ್ರೆ ರಾತ್ರಿ ಸಮಯದಲ್ಲಿ ತುಂಬಾನೇ ಚಳಿ ಜಾಸ್ತಿ ಆಗ್ತಾ ಇತ್ತು. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಕೆಲ್ಸನೂ ಮಾಡ್ಕೊಂಡು ಹೊರಟು ಬಿಡೋಣ. ಅಯ್ಯೋ, ಚಳಿ ಜಾಸ್ತಿ ಇದ್ರೆ ಪ್ರಯಾಣ ಮಾಡಕ್ಕೆ ಆಗೋದಿಲ್ಲ. ಸರಿ, ಚೆನ್ನಾಗಿ ಹಾಸಿ ಕೊಡ್ತೀನಿ, ಮಲಗಿ ನಿದ್ರೆ ಮಾಡಿ. ಅಕ್ಕ, ಮೊನ್ನೆ ನಾಟಿ ಕೋಳಿ ಸಾರ್ ಮಾಡಿದ್ರಿ, ನಾಳೆ ಮಟನ್ ಮಾಡ್ತೀರಾ? ನನ್ ಗಂಡನಿಗೆ ನಿಮ್ ಕೈ ರುಚಿ ತಿನ್ನುವ ಅದೃಷ್ಟ ಮತ್ತೆ ನಮಗೆ ಸಿಗಲ್ಲ ಅಲ್ವಾ? ದಿಕ್ಕೇನೆ ಕೇಳ್ತಾ ಇದ್ದೀನಕ್ಕ, ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ತಂಗಿ, ಖಂಡಿತವಾಗಿ ನಿಮ್ಗೆ ಇಷ್ಟವಾದ ಮಟನ್ ಸಾರ್ನ ಮಾಡ್ಕೊಡ್ತೀನಿ ಹಾಗೆ ಅಂತ ಹೇಳಿದ್ಲು. ಹೀಗೆ ಮರುದಿನ ಬೆಳಿಗ್ಗೆನೆ, ಶಂಕರು ಇವತ್ತು ಹೊರಡ್ತಾ ಇದ್ದೀರಾ? ಏನೋ ಕೆಲ್ಸ ಇದೆ ಹೋಗ್ಬೇಕು ಅಂದ್ರಿ? ಹೌದಣ್ಣ, ಹೊರಡೋಣ ಅಂತಾನೆ ಇದ್ದೋ, ಆದ್ರೆ ಇವತ್ತು ಮಂಗಳವಾರ ಅಂತೆ ಅಲ್ಲ, ತಂಗಿ ಮನೆಯಿಂದ, ಅದು ಕೂಡ ಈಶಾನ್ಯ ದಿಕ್ಕಿನಲ್ಲಿರುವ ಮನೆಯಿಂದ ಮಂಗಳವಾರ ಹೊರಡಬಾರದು ಅಂತ ನಮ್ಮ ತಾಯಿ ಹೇಳಿದ್ದಾರೆ. ಹೌದೌದು, ನಮಗೆ ಈ ಮೂಢನಂಬಿಕೆಗಳೆಲ್ಲ ತುಂಬಾ ಜಾಸ್ತಿ. ಏನ್ ಮಾಡೋದು, ಇವತ್ತು ಮಂಗಳವಾರ ಅಲ್ವಾ, ಇವತ್ ನಾವು ಹೊರಡಲ್ಲ. ನಾಳೆ ಬುಧವಾರ ಅಲ್ವಾ, ಒಳ್ಳೆ ದಿನ, ನಾಳೆ ಬೆಳಿಗ್ಗೆ ಬೇಗ ಹೊರಡ್ತೀವಿ. ಹೌದೌದು, ಮಂಗಳವಾರ ಮನೆಗೆ ಬಂದ ಹೆಣ್ಮಕ್ಳನ್ನ ಕಳ್ಸಕ್ಕೆ ಯಾರು ಇಷ್ಟಪಡೋದಿಲ್ಲ. ನಮ್ಮಮ್ಮ ಕೂಡ ನಾನು ಮನೆಗೆ ಹೋದ್ರೆ ಮಂಗಳವಾರ ಮಾತ್ರ ಯಾವುದೇ ಕಾರಣಕ್ಕೆ ನನ್ನ ಕಳ್ಸೋದಿಲ್ಲ. ತಂಗಿ, ನೀವೇನೋ ಕೆಲಸ ಇದೆ ಅಂತ ಹೇಳಿದ್ರಲ್ವಾ, ಅದನ್ನ ಇನ್ನೊಂದ್ ದಿನಕ್ಕೆ ಮಾಡ್ಕೊಳ್ಳಿ. ಅತ್ತಿಗೆ, ಇವತ್ ನಮಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡಿ ಕೊಡ್ತೀರಾ? ಮತ್ತೆ ನಾವು ಇನ್ನು ಯಾವಾಗ ಬರ್ತೀವೋ ಏನೋ. ಸರಿ ತಮ್ಮ, ನಾನು ನಿಮಗೋಸ್ಕರ ಬಾಳೆಕಾಯಿ ಬಜ್ಜಿ ಮಾಡಿ ಕೊಡ್ತೀನಿ ಹಾಗೆ ಅಂತ ಹೇಳಿ ಬಾಳೆಕಾಯಿಯನ್ನು ತಂದು ಬಜ್ಜಿ ಮಾಡಿ ಅವರಿಬ್ಬರಿಗೂ ಕೊಟ್ಲು. ಗಂಡ ಹೆಂಡತಿ ಇಬ್ಬರು ಅಡಿಗೆಯನ್ನು ತಿಂದು, ಅಬ್ಬಾ ಅಕ್ಕ, ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದೀರಾ, ನಿಮ್ಮ ಕೈ ರುಚಿ ತುಂಬಾ ಅಮೃತ. ಇಂಥ ಅಡುಗೆನ ನನ್ನ ಜೀವನ ಪೂರ್ತಿ ಮರೆಯಲು ಸಾಧ್ಯವಿಲ್ಲ. ಹೌದು ಅತ್ತಿಗೆ, ನಿಜವಾಗ್ಲು ಇಂಥ ಅಡಿಗೆನ ನೋಡಿದ್ರೆ ನನಗೆ ನಮ್ ತಾಯಿ ಕೈ ರುಚಿ ತಿನ್ನುವ ಆಗಿದೆ. ನಾವು ನಾಳೆ ಬೆಳಿಗ್ಗೆನೆ ಹೊರಡ್ಬೇಕಲ್ವಾ, ಅದಕ್ಕೆ ನಾವು ಹೋಗಿ ಮಲ್ಕೋತೀವಿ ಹಾಗೆ ಅಂತ ಹೋಗಿ ಮಲಗಿಕೊಂಡ್ರು. ಆ ದಿನ ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡುವಾಗ ಶಂಕರ್ ಉಮಾ ನಿಧಾನವಾಗಿ ಎದ್ದು ಕೂತ್ರು. ನೀನ್ ಹೇಳಿದ್ದು ನಿಜಾನೇ, ಈ ಕುಟುಂಬ ಅಮಾಯಕವಾದ ಕುಟುಂಬ. 3 ದಿನದಿಂದ ನಾವು ಕೇಳದ್ನೆಲ್ಲ ಮಾಡಿಕೊಡೋದು ಮಾತ್ರ ಅಲ್ಲದೆ ನಮಗೆ ಬೆಚ್ಚಗೆ ಆಸಿ ಕೊಟ್ಟು ಅವ್ರು ನಮ್ನ ಚೆನ್ನಾಗಿ ನೋಡ್ಕೋತಿದ್ದಾರೆ. ಅದಕ್ಕೆ ತಾನೇ ನಾನು ಕೂಡ ಹೇಳಿದ್ದು. ಆದ್ರೆ ನಾವಿಲ್ಲಿ ಬಂದಿರೋದು ಏನಾದ್ರೂ ಒಂದು ಮಾಡ್ಕೊಂಡು ಹೋಗಕ್ಕೆ ತಾನೆ. ಇನ್ನು ನಾವು ಬಂದ ಕೆಲ್ಸ ಮುಗ್ದಿಲ್ಲ ಅಲ್ವಾ, ಏನಾದ್ರೂ ಒಂದು ಮಾಡ್ಲೇಬೇಕಲ್ವಾ? ಹೌದೌದು, ನಾನು ಒಂದು ಉಪಾಯ ಮಾಡಿದೀನಿ. ನಾಳೆ ಹೊರಡಕ್ಕೆ ಮುಂಚೆ ಪಾರ್ವತಿ ಓಬಲೇಸನ್ನು ಸ್ವಲ್ಪ ಆಟಾಡ್ಸ್ಬೇಕು. ಸರಿ, ನಾಳೆ ಬೆಳಿಗ್ಗೆ ಇಷ್ಟಕ್ಕೂ ಏನ್ರಿ ಮಾಡ್ತೀರಾ? ಹೀಗೆ ಉಮಾ ಕೇಳಿದ್ರು ಕೂಡ ಶಂಕರ್ ಏನು ಮಾತನಾಡದೆ ಮಲಗಿಕೊಂಡ. ಮರುದಿನ ಬೆಳಿಗ್ಗೆ, ಕರು ಏನೋ ಮುಖ್ಯವಾದ ಕೆಲಸ ಇದೆ, ಹೊರಡ್ಬೇಕು ಅಂತ ಹೇಳ್ತಾ ಇದ್ರಿ, ಇನ್ನು ಹೊರಡ್ಲೇ ಇಲ್ಲ? ಉದಣ್ಣ, ನಾವು ಹೊರಡ್ಬೇಕು ಅಂತಾನೆ ಇದ್ದೋ, ಆದ್ರೆ ನಮ್ಮ ಕೆಲ್ಸಕ್ಕೆ ಸ್ವಲ್ಪ ಹಣ ಬೇಕಾಗಿತ್ತು. ನಾವು ತಂದ ಹಣವನ್ನು ಬೇರೆ ಕೆಲ್ಸಕ್ಕೆಲ್ಲ ಹಾಕ್ಬಿಟ್ಟು ನೀವು ನಮಗೆ ಏನಾದ್ರೂ ಸಹಾಯ ಮಾಡ್ತೀರಾ ಅಂತಾನೆ ನಾನು ಆಲೋಚನೆ ಮಾಡಿದ್ದೆ. ಆದ್ರೆ ಈ ಸಮಯದಲ್ಲಿ ನಿಮ್ ಜೊತೆ ಕೇಳಲಿಕ್ಕೆ ಕೂಡ ನಂಗೆ ಬೇಜಾರಾಗ್ತಿದೆ. ಪರವಾಗಿಲ್ಲ ಶಂಕರು, ನೀವು ಹೇಗೋ ನಮ್ಮ ಸಂಬಂಧಿಕರಲ್ವಾ. ಸರಿ, ಎಷ್ಟು ಬೇಕು ಹೇಳಿ, 2 ದಿನದಲ್ಲಿ ಕೊಟ್ಟು ಕಳಿಸ್ತೀವಿ. ನಮಗೆ ಒಂದು 5,000 ಇದ್ರೆ ಬೇಕಾಗಿತ್ತು. ಹೌದಾ? ನನ್ ಜೊತೆ ಇದೆ, ಇವಾಗ್ಲೇ ಕೊಡ್ತೀನಿ. ಇವರು ಚೆನ್ನಾಗಿನೇ ಮಾತಾಡ್ತಾ ಇದ್ದಾರೆ, ಆದ್ರೂ ಕೂಡ ನನ್ಗೆ ಯಾಕೋ ಇವ್ರ ಮೇಲೆ ಸ್ವಲ್ಪ ಸಂದೇಹವಾಗಿದೆ. ಅದು ಏನು ಅಂತ ತಿಳ್ಕೋಬೇಕು ಹಾಗೆ ಅಂತ ಪಾರ್ವತಿ ಮನಸ್ಸಲ್ಲಿ ಆಲೋಚನೆ ಮಾಡ್ತಿದ್ಲು. ಪೊಲೀಸು ಮನೆಯೊಳಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬಂದು, ತಗೋ ಶಂಕರು, ಇನ್ನೊಂದು 2 ದಿನದಲ್ಲಿ ಕೊಡ್ಬೋದು, ಬೇಜಾರ್ ಮಾಡ್ಕೋಬೇಡಿ. ಅಣ್ಣ, ತುಂಬಾ ಧನ್ಯವಾದಗಳನ್ನ. ನಿಮ್ಮ ಋಣನ ನಾವು ಹೇಗೆ ತೀರಿಸ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ನಾವಿನ್ನು ಹೋಗಿ ಬರ್ತೀವಿ. ತುಂಬಾ ಧನ್ಯವಾದಗಳನ್ನ. ನಾವಿನ್ನು ಹೊರಡ್ತೀವಿ. ನೀವು ನಮ್ನ ನೋಡ್ಕೊಂಡಿದ್ನ ಯಾವತ್ತೂ ನಾವು ಮರೆಯೋದಿಲ್ಲ. ಶಂಕರ್ ಮತ್ತು ಉಮಾ ಅವರ ದುರಾಲೋಚನೆ ನೆರವೇರಿತು ಅಂತ ನಗುತ್ತಾ ಅಲ್ಲಿಂದ ಹೊರಟು ಹೋದ್ರು. ದಿನಗಳು ಕಳೀತಾ ಇತ್ತು, ಆದ್ರೆ ಶಂಕರ್ ಉಮಾ ತಿರುಗಿ ಬರ್ಲಿಲ್ಲ. ಅವರಿಗೆ ಕೊಟ್ಟ ಹಣ ಕೂಡ ಬರ್ಲಿಲ್ಲ. ಪಾರ್ವತಿ ಓಬಲೇಶಿಗೆ ನಿಧಾನವಾಗಿ ತಾವುಗಳು ಮೋಸ ಹೋಗಿದೀವಿ ಅಂತ ನಿಧಾನವಾಗಿ ಅರ್ಥವಾಯಿತು. ನೋಡಿದ್ರ ಏನಾಯ್ತು ಅಂತ? ಸಂಬಂಧಿಕರು ಅಂತ ಸುಳ್ಳೇಳಿ ನಮ್ಮ ಅಮಾಯಕತ್ವವನ್ನು ಉಪಯೋಗ ಮಾಡ್ಕೊಂಡು ನಮ್ನ ಏಮರ್ಸಿದ್ದಾರೆ. ನಾವು ಎಲ್ಲರಿಗೂ ಒಳಿತನ್ನೇ ಮಾಡ್ತೀವಿ. ಒಂದು ಕೂಡ ತಪ್ಪೇ ಪಾರ್ವತಿ, ಅವ್ರು ಏನ್ ಹೇಳಿದ್ರು ನಾವೇ ನಂಬಿದ್ದು. ನಮ್ಮ ಒಳ್ಳೆ ಗುಣವನ್ನು ಉಪಯೋಗ ಪಡಿಸಿಕೊಂಡು ಅವ್ರು ನಮ್ನ ಯಾಮರ್ಸಿದ್ದಾರೆ. ಅವರಿಗೆ ಯಾವಾಗ್ಲೂ ಕೆಟ್ಟದೇ ಆಗೋದು.
ಸರಿ, ಪರವಾಗಿಲ್ಲ ಬಿಡು. ನಮಗೆ ಏನೇ ಆದ್ರೂ ಕೂಡ ಇತರರಿಗೆ ಸಹಾಯ ಮಾಡ್ಬೇಕು ಎನ್ನುವ ಒಳ್ಳೆ ಗುಣವನ್ನು ನಾವು ಬದಲಾಯಿಸ್ಕೊಳ್ಳೇಬಾರದು. ನಾವು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದ್ರೆ ಒಮ್ಮೆ ನಂಬಿಕೆ ಹೋದ್ರೆ ಸಂಪಾದನೆ ಮಾಡಕ್ಕೆ ಸಾಧ್ಯವಿಲ್ಲ. ಹೌದು ರೀ, ನೀವ್ ಹೇಳಿದ್ದು ನಿಜಾನೇ. ಅವ್ರನ್ನ ಮಾತಾಡ್ಸುವಾಗ ಸುಬ್ಬಮ್ಮ ಅಜ್ಜಿ ಹೇಳಿದ ಮಾತು ನನ್ಗೆ ಜ್ಞಾಪಕಕ್ಕೆ ಬಂತು. ಹೌದಾ? ಏನ್ ಹೇಳ್ತು ಅವ್ವ? ಯಾರು ನಿಮ್ನ ನೋಡಿದ್ರು ನೋಡದಿದ್ರು ನೀವು ಎಲ್ಲರನ್ನು ನೋಡ್ಕೊಳ್ತಾ ಇದ್ದೀರಾ ಅಂತ. ನಾವು ಸಹಾಯ ಮಾಡೋದು ನಮ್ಮ ಆತ್ಮತೃಪ್ತಿಗೋಸ್ಕರ. ನಾವು ಯಾರಿಂದಲೂ ಏನನ್ನು ಬಯಸೋದಿಲ್ಲ. ಈ ಮೋಸದಿಂದ ನಾನು ತಿಳ್ಕೊಂಡಿದ್ದು ಏನಂದ್ರೆ, ನಿಜವಾದ ಸಂಬಂಧಿಕರಾಗಿದ್ರೆ ಅವರು ಈ ರೀತಿ ನಮ್ನ ಯಾಮರ್ಸ್ಲಿಕ್ಕೆ ಅಂತ ಬರ್ತಾ ಇರ್ಲಿಲ್ಲ. ನಮ್ಮಿಂದ ಯಾವಾಗ್ಲೂ ದೂರ ಇರ್ತಿದ್ರು. ಪಾರ್ವತಿ ಓಬಲೇಸು ಮೋಸ ಹೋಗಿದ್ದಕ್ಕೆ ಸ್ವಲ್ಪ ದುಃಖ ಪಟ್ರು ಕೂಡ ಅವರ ಒಳ್ಳೆ ಗುಣವನ್ನು ಬದಲಾಯಿಸಿಕೊಳ್ಳಿಲ್ಲ. ಆದ್ರೆ ಅವರು ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಮುಂಚೆ ಅವರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಆ ನಂತರ ಸಹಾಯ ಮಾಡ್ತಿದ್ರು. ಹೇ ರಾಮು, ನಿನ್ಗೆ ಒಂದು ವಿಚಾರ ಗೊತ್ತಾ? ನಮ್ಮ ಪಕ್ಕದೂರಿನಲ್ಲಿ ಪ್ರತಿದಿನ ಆ ಊರಿನ ಜನರಿಗೆ ಅನ್ನದಾನ ಮಾಡ್ತಾರಂತೆ. ಇದು ಮಾತ್ರ ಅಲ್ಲ, ಎಷ್ಟೋ ವೃದ್ಧರಿಗೆ ಆಶ್ರಮವನ್ನು ಕಟ್ಟಿ ಅವ್ರನ್ನ ಕೂಡ ಚೆನ್ನಾಗಿ ನೋಡ್ಕೋತಾ ಇದ್ದಾರಂತೆ. ನಿಜಾನ? ಹಾಗೆ ಮಾಡ್ತಾರೆ ಅಂದ್ರೆ ಅದು ತುಂಬಾ ಕಷ್ಟ ಅಲ್ವಾ ಗೋವಿಂದು? ನಮ್ಮ ಮನೆಯಲ್ಲಿ ಒಂದು ವೇಳೆ ಊಟ ಮಾಡ್ಲಿಕ್ಕೇನೆ ನಾವೆಲ್ಲರೂ ಅಷ್ಟೊಂದು ಕಷ್ಟಪಡ್ತಾ ಇದ್ರೆ ಇಡೀ ಊರಿನ ಜನರಿಗೆ 3 ಹೊತ್ತು ಊಟ ಕೊಡ್ತಾ ಇದ್ದಾರೆ ಅಂದ್ರೆ ಅದು ತುಂಬಾನೇ ದೊಡ್ಡ ವಿಚಾರ. ಹೌದು ರಾಮು, ಅದಕ್ಕೇನೆ ನನಗೂ ಸಂದೇಹ. ಸರಿ ಬಾ, ನಾವು ಪಕ್ಕದೂರಿಗೆ ಹೋಗಿ ಅಲ್ಲಿಯ ಜನರ ಬಳಿ ಕೇಳಿ ತಿಳ್ಕೊಳ್ಳೋಣ. ಅವಾಗ ಅವರೇ ನಮ್ಗೆ ತಿಳಿಸ್ತಾರಲ್ವಾ ಊರಿನ ಜನರು ಎಲ್ಲರೂ ಒಟ್ಟಾಗಿ ಸೇರಿ ಅನ್ನದಾನ ಮಾಡೋದ್ನ. ಹೌದು ಗೋವಿಂದು, ನೀನ್ ಹೇಳೋದ್ ಕೂಡ ಸರಿನೇ. ನಾವೇನು ಈ ಊರಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಾ? ಇಲ್ಲ ಅಲ್ವಾ, ಗಾಳಿಯಲ್ಲಿ ಸುತ್ಕೊಂಡೇ ಇದ್ದೀವಿ. ಸರಿ ಬಾ, ಇವತ್ತು ಅಲ್ಲೇ ಹೋಗಿ ಊಟವನ್ನು ಮಾಡೋಣ. ಅವರಿಬ್ಬರು ಮಾತಾಡ್ಕೊಂಡೆ ಸ್ವಲ್ಪ ಸಮಯದಲ್ಲೇ ಪಕ್ಕದ ಊರಿಗೆ ಹೋದ್ರು. ಅಲ್ಲಿ ಹೋದಾಗ ದಾರಿಯಲ್ಲಿ ಅವರು ರಂಗಯ್ಯನನ್ನು ನೋಡಿದ್ರು. ಯಾರಯ್ಯ ನೀವು? ನಿಮ್ನ ಇದುವರೆಗೂ ಇಲ್ಲಿ ನೋಡ್ಲೇ ಇಲ್ವಲ್ಲ? ಅಣ್ಣ, ನಮ್ದು ಪಕ್ಕದೂರು. ಒಂದ್ ಸಣ್ಣ ಕೆಲ್ಸದ ಮೇಲೆ ಈ ಊರಿಗೆ ಬಂದೋ. ಓ ಹೌದಾ? ಊಟದ ಸಮಯವಾಯಿತು, ನೀವು ಊಟ ಮಾಡಿದ್ರಾ? ಇಲ್ಲ ಅಣ್ಣ, ಮನೆಗೋಗಿ ಊಟ ಮಾಡ್ಬೇಕು. ಅಯ್ಯಯ್ಯೋ, ನೀವು ಮನೆಗೋಗಿ ತಲುಪುವಾಗ ತುಂಬಾ ಸಮಯ ಆಗುತ್ತೆ. ಬನ್ನಿ, ನಮ್ಮ ಆಶ್ರಮದಲ್ಲೇ ಊಟ ಮಾಡ್ಕೊಳ್ಳಿ ನೀವು. ಹಾಗೆ ಅಂತ ಹೇಳಿದಾಗ ರಂಗಯ್ಯ ಅವರನ್ನು ಆಶ್ರಮಕ್ಕೆ ಕರ್ಕೊಂಡೋಗಿ ಅವರಿಗೆ ಹೊಟ್ಟೆ ತುಂಬಾ ಊಟವನ್ನು ಕೊಟ್ಟ. ಆಗ ಅವರು ಅಲ್ಲೇ ನಿಂತ್ಕೊಂಡು ಆ ಊರಿನ ವಿಶೇಷತೆಯನ್ನು ನೋಡಿದ್ರು. ನೋಡ್ದ ಗೋವಿಂದು, ಆಶ್ರಮ ಎಷ್ಟೊಂದು ಪರಿಶುದ್ಧವಾಗಿದೆ ಅಂತ. ಎಷ್ಟು ಚೆನ್ನಾಗಿ ಊಟ ಕೊಟ್ರು. ನಾವು ಇದುವರೆಗೂ ಎಷ್ಟೋ ಕಡೆ ತಿರುಗಿದೀವಿ, ಇಂಥ ಊಟನ ಎಲ್ಲೂ ತಿನ್ನಲಿಲ್ಲ. ನೋಡು, ಆ ವಯಸ್ಸಾದ ವ್ಯಕ್ತಿಗಳನ್ನ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ. ಇದು ಇವತ್ತು ನೆನ್ನೆಯ ಕತೆ ಅಲ್ಲ ಕಣೋ. ಅವ್ರು ಇಷ್ಟು ಕಷ್ಟಪಟ್ಟು ನೋಡ್ಕೋಬೇಕಂದ್ರೆ ಎಷ್ಟು ಪರಿಶ್ರಮ ಪಟ್ಟಿರ್ಬೇಕು. ನೀವು ನಿಜವಾಗ್ಲೂ ತುಂಬಾ ಧನ್ಯರು. ನಿಮ್ಮ ಊರಿನಲ್ಲಿ ಇಷ್ಟೊಂದು ಕಷ್ಟಪಟ್ಟು ಅನಾಥಾಶ್ರಮ, ಎಲ್ಲರಿಗೂ ಊಟ ಕೊಡ್ತಾ ಇದ್ದೀರಾ, ವೃದ್ಧಾಶ್ರಮವನ್ನು ನಡೆಸ್ತಾ ಇದ್ದೀರಾ. ಇದೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾನೇ ಶ್ರಮ ಇರ್ಬೇಕು. ಹೌದು, ಇದನ್ನೆಲ್ಲ ಆರಂಭಿಸಲು ಏನಣ್ಣ ಕಾರಣ? ಅಯ್ಯೋ ತಮ್ಮ, ಹಣ ಅಂದ್ರೆ ಅದಕ್ಕೆ ಲೆಕ್ಕ ಇರುತ್ತೆ. ಇಲ್ಲಿ ನಡೆಯುವುದು ಒಳ್ಳೆತನನೇ, ಅದೇ ನಮಗೆ ಲೆಕ್ಕ. ಇದರ ಹಿಂದೆ ನಮ್ಮ ರಾಮಲಮ್ಮ ತಾಯಿ ಶಾಂಬಯ್ಯ ತಂದೆ ಇದ್ದಾರೆ. ಅವರ ಕತೆನೇ ನಮ್ಮನ್ನು ಈ ರೀತಿ ಬದಲಾಯಿಸಿರೋದು. ಅವ್ರನ್ನೇ ನಾವು ದೇವರು ಅಂತ ಬೇಡ್ಕೋತೀವಿ. ಕರೀಲಿಕ್ಕೆ ಕೂಡ ಒಂದು ದೊಡ್ಡ ಕಥೆಯೇ ಇದೆ. ಏನು? ದೇವರು ಮಾಡಿದ ಮನುಷ್ಯರ? ಏನಣ್ಣ, ಕೇಳಲಿಕ್ಕೆ ವಿಚಿತ್ರವಾಗಿದೆ. ಆ ಕಥೆಯ ಬಗ್ಗೆ ಹೇಳಿ. ಸರಿ ಬನ್ನಿ, ಆ ಮರದ ಕೆಳಗೆ ಕೂತ್ಕೊಳ್ಳೋಣ, ಸ್ವಲ್ಪ ಗಾಳಿ ತಗೊಂಡು ಮಾತಾಡೋಣ. ಇದು ಎಲ್ಲವೂ ಒಂದು ನಿಜವಾದ ಘಟನೆ. ಆಗ ಆ ಕಥೆಯ ಬಗ್ಗೆ ಆಲೋಚನೆ ಮಾಡುತ್ತಾ ರಾಮಲಮ್ಮನ ಬಗ್ಗೆ ಹೇಳಲಾರಂಭಿಸಿದ. ಸ್ವಲ್ಪ ವರ್ಷಗಳ ಹಿಂದೆ ನಮ್ಮ ಊರು ಕೂಡ ನಿಮ್ಮ ಊರಿನ ಹಾಗೇನೇ ಇತ್ತು. ಅವರವರ ಕೆಲಸ ಅವರಿಗೆ, ಅವರವರ ಸ್ವಾರ್ಥ ಅವರಿಗೆ. ಆದ್ರೆ ನಮ್ಮ ರಾಮಲಮ್ಮ ತಾಯಿ ಸಾಂಬವಯ್ಯ ಅದಕ್ಕೆ ಭಿನ್ನವಾದವರು. ಹಣ ಆಸ್ತಿ ಅಂತ ಏನೂ ಇಲ್ಲ, ಸಣ್ಣ ಮನೆ, ವ್ಯವಸಾಯ ಮಾಡಿಕೊಂಡು ಅದರಲ್ಲಿ ಬರುವಂತಹ ಹಣ. ಹಾಗೆ ಅಂತ ಅವರ ಬಗ್ಗೆ ಹೇಳಲು ಆರಂಭಿಸಿದ. ಒಬ್ರು ವಯಸ್ಸಾದ ಮುದುಕಿಗೆ ರಾಮಲಮ್ಮ ಅವರ ಕೈಯಲ್ಲಿದ್ದ ಒಂದು ರೊಟ್ಟಿಯನ್ನು ಕೊಟ್ಟು, ಅಜ್ಜಿ, ನಿಮಗೆ ಕೊಡ್ಲಿಕ್ಕೆ ಅಂತ ನನ್ನ ಜೊತೆ ಏನೂ ಇಲ್ಲ, ಈ ರೊಟ್ಟಿ ಮಾತ್ರ ಇದೆ. ನೀವು ಹಸಿವು ಅಂತ ಹೇಳುವಾಗ ನಿಮಗೆ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ನಂಗೆ ತುಂಬಾನೇ ಬೇಜಾರಾಗ್ತಿದೆ. ತುಂಬಾ ಧನ್ಯವಾದಮ್ಮ, ನೀನು ಚೆನ್ನಾಗಿರು. ನಿನಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ನಿನ್ನ ಪುಣ್ಯದಿಂದ ಇವತ್ತು ನನ್ನ ಹಸಿವನ್ನು ತೀರಿಸ್ಕೊಂಡು ಹೊಟ್ಟೆನ ತುಂಬಿಸ್ಕೊಂಡೆ. ಹಾಗೆ ಅಂತ ಹೇಳಿದ್ರು. ಅವಾಗ್ಲೇ ರಾಮಲಮ್ಮನ ಗಂಡ ಶಾಂಬಯ್ಯ ಬಂದ್ರು. ಏ ರಾಮಲು, ನೀನು ಮನೆಯಲ್ಲಿ ನಿನಗೋಸ್ಕರ ಇಟ್ಟಂತಹ ರೊಟ್ಟಿನ ತಂದು ಕೊಟ್ಟಿದೀಯಾ? ಪರವಾಗಿಲ್ಲ ರೀ, ನನಗೆ ಅಂತ ಏನಾದ್ರೂ ಸಿಗ್ಬೋದು. ಆದ್ರೆ ಆ ಅಜ್ಜಿ ಹಸಿವಲ್ಲಿ ಒದ್ದಾಡುವಾಗ ನನ್ನಿಂದ ನೋಡ್ಕೊಂಡು ಇರ್ಲಿಕ್ಕೆ ಆಗ್ಲಿಲ್ಲ ರೀ. ಹೀಗೆ ಅವರಿಗೆ ಊಟ ಕೊಡದಿದ್ದಿದ್ರೆ ನನ್ ಮನ್ಸು ಎಷ್ಟೊಂದು ದುಃಖ ಪಡ್ತಿತ್ತೋ.
ಶ್ರೀರಾಮಲಮ್ಮ ಇವಾಗ ಅವರಿಗೆ ಕೊಟ್ಬಿಟ್ಟೆಲ್ಲ, ಸರಿ ಬಾ ಮನೆಗೆ ಹೋಗೋಣ. ಏನಾದ್ರೂ ನೀನ್ ತಿನ್ನುವೆ ಅಂತೆ. ನಿನ್ನೆ ರಾತ್ರಿಯಿಂದ ನೀನು ಕೂಡ ಸರಿಯಾಗಿ ಊಟ ಮಾಡಿಲ್ಲ. ಅಜ್ಜಿ, ಇನ್ನೊಂದ್ಸಲ ಈ ಕಡೆ ಬರುವಾಗ ನಮ್ಮ ಮನೆಗ್ ಬನ್ನಿ, ಚೆನ್ನಾಗಿ ಊಟ ಮಾಡಿ ಹೋಗುವಿರಂತೆ. ಹೊಟ್ಟೆ ತುಂಬಾ ಊಟ ಕೊಟ್ಟು ಕಳಿಸ್ತೀವಿ. ಇವಾಗ ನಿಮ್ಗೆ ಸರಿಯಾಗಿ ಊಟ ಕೊಡಕ್ಕಾಗಿಲ್ಲ. ಅಯ್ಯೋ ಅಯ್ಯೋ, ಹಾಗೆಲ್ಲ ಏನೂ ಇಲ್ಲಪ್ಪ. ಇವಳು ಅವಳಿಗೆ ಅಂತ ಇಟ್ಟಂತಹ ಊಟವನ್ನು ನನ್ನ ನೋಡಿ ನನಗ್ ಕೊಟ್ಲು. ಎಷ್ಟು ದೊಡ್ಡ ಒಳ್ಳೆ ಗುಣ ಇರುವ ಮನಸ್ಸಮ್ಮ ನಿಂದು. ಹೀಗೆ ಇರೋದು ತುಂಬಾ ಕಷ್ಟ. ನಾನು ಹೋಗ್ ಬರ್ತೀನಿ. ಹೀಗೆ ಅಜ್ಜಿ ಅಲ್ಲಿಂದ ಹೊರಟು ಹೋದ್ರು. ಹೀಗೆ ಆ ದಿನ ಕಳೆಯಿತು. ಮರುದಿನ ಪಟ್ನದಿಂದ ಬಂದಂತಹ ಒಬ್ಬ ವ್ಯಕ್ತಿ ತುಂಬಾನೇ ಹಸಿವಲ್ಲಿ ಒದ್ದಾಡ್ತಾ ಇದ್ದ. ಅಯ್ಯ, ಎಲ್ಲಿಂದ ಬಂದ್ರಿ? ತುಂಬಾ ಹಸಿವಾಗ್ತಾ ಇದೀಯಾ? ನಾನು ಪಟ್ನದಿಂದ ಬರ್ತಾ ಇದ್ದೀನಿ. ತುಂಬಾನೇ ಹಸಿವಾಗ್ತಾ ಇದೆ. ಯಾರ ಜೊತೆ ಆದ್ರೂ ಕೇಳೋಣ ಅಂದ್ರೆ ನನಗೆ ನಾಚಿಕೆ ಆಗ್ತಿದೆ. ನೋಡುತ್ತಮ್ಮ, ಇದ್ರಲ್ಲಿ ನಾಚಿಕೆ ಪಡ್ಲಿಕ್ಕೆ ಏನೂ ಇಲ್ಲ. ಸರಿ ಬಾ, ನನ್ ಮನೆಗೆ ಬಾ, ಹೊಟ್ಟೆ ತುಂಬಾ ಊಟ ಕೊಡ್ತೀನಿ. ಹಾಗೆ ಅಂತ ತನ್ನೊಡನೆ ಕರ್ಕೊಂಡೋಗಿ ತನಗೆ ಅಂತ ಇಟ್ಕೊಂಡಿದ್ದ ರಾಗಿ ಅಂಬ್ಲಿನೂ ಉಪ್ಪಿನಕಾಯಿ ಕೊಟ್ಟ. ಈ ರಾಗಿ ಅಂಬ್ಲಿ ಕುಡಿದು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಹಾಗೆ ಅಂತ ತನ್ನ ಪೆಟ್ಟಿಗೆಯಿಂದ ಸ್ವಲ್ಪ ಹಣವನ್ನು ತೆಗೆದು, ಗುಳಿ, ಈ ಹಣವನ್ನು ನಿಮ್ಮ ದಾರಿ ಖರ್ಚಿಗೆ ಇಟ್ಕೊಳ್ಳಿ. ಅಣ್ಣ, ನನ್ನ ಕಷ್ಟ ನಿಮಗೆ ಹೇಗಣ್ಣ ಗೊತ್ತಾಯ್ತು? ಈ ಕಾಲದಲ್ಲೂ ಸ್ವಾರ್ಥ ಇಲ್ಲದೆ ಇರುವ ನಿಮ್ಮ ಮನಸ್ಸು ನೋಡಿ ನಂಗೆ ಸಂತೋಷ ಆಗ್ತಿದೆ. ನಿಮಗೋಸ್ಕರ ಇಟ್ಟಂತಹ ಗಂಜಿಯನ್ನು ಕೂಡ ನನಗೆ ಕೊಟ್ರಿ. ನಿಮಗೆ ಹೇಗೆ ಧನ್ಯವಾದ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀನು ಕಷ್ಟಪಡ್ತಾ ಇದ್ದೀಯ ಅಂತ ನನ್ನ ಕಣ್ಣಿಗೆ ಗೊತ್ತಾಯ್ತು. ನಿನಗೆ ಸಾಧ್ಯವಾದ್ರೆ ನಿನ್ನ ಕೈಯಲ್ಲಾದಷ್ಟು ಸಹಾಯನ ಇನ್ನೊಬ್ರಿಗೆ ನೀನು ಮಾಡು. ಹೀಗೆ ರಂಗ ತನ್ನ ಕಥೆಯನ್ನು ಮುಂದುವರಿಸುತ್ತಾ, ಹೀಗೆ ಅವರು ಅವರ ಕೈಯಲ್ಲಾದ ಸಹಾಯವನ್ನು ಪ್ರತಿಯೊಬ್ಬರಿಗೂ ಮಾಡ್ತಾನೆ ಇದ್ರು. ಹೀಗೆ ಅವರು ಹಸಿವಲ್ಲೂ ಇದ್ರೂ ಕೂಡ 10 ಜನಕ್ಕೆ ಅನ್ನದಾನವನ್ನು ಮಾಡ್ತಾ ಇದ್ರು. ಇದನ್ನು ನೋಡಿದ ಊರಿನ ಜನರು ಇವರಿಗೆ ಎಲ್ಲಿಂದನೂ ಹಣ ಬರ್ತಾ ಇದೆ, ಆ ಹಣದಿಂದಲೇ ಇವರು ದಾನ ಮಾಡ್ತಿದ್ದಾರೆ ಅನ್ಕೊಂಡ್ರು. ಒಂದು ದಿನ ಒಬ್ಬ ಕಳ್ಳ ರಾತ್ರಿ ಸಮಯದಲ್ಲಿ ಅವರು ದಾನ ಮಾಡುವುದನ್ನು ನೋಡಿ, ಈ ಸಾಂಬಯ್ಯನ ಮನೆಯಲ್ಲಿ ಇವತ್ತು ಕಳ್ಳತನ ಮಾಡ್ಬೇಕು. ಇವರ ಕೈಯಲ್ಲಿ ಎಷ್ಟೊಂದು ಹಣ ಇಟ್ಕೊಂಡಿದ್ರೆ ಇನ್ನೊಬ್ಬರಿಗೆ ಇವರು ಸಹಾಯ ಮಾಡ್ತಾರೆ. ಇವತ್ತು ಇವರ ಮನೆಯಲ್ಲಿರುವ ಎಲ್ಲ ಹಣವನ್ನು ನಾನು ಹೇಗಾದ್ರೂ ಮಾಡಿ ದೋಚ್ಕೊಂಡು ತಗೊಂಡೋಗ್ಬಿಡ್ಬೇಕು. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡ್ಕೊಂಡು ಅರ್ಧರಾತ್ರಿಯಲ್ಲಿ ಸಾಂಬಯ್ಯ ರಾಮಲಮ್ಮ ಇರುವಾಗ ಅವರ ಮನೆಗೆ ಕದಿಲಿಕ್ಕೆ ಹೋದ. ಮನೆಯಲ್ಲಿ ಎಲ್ಲಾ ಕಡೆ ಹುಡುಕಾಡಿದ. ಅವನಿಗೆ ಎಲ್ಲೂ ₹1 ಸಿಗ್ಲಿಲ್ಲ. ಆವಾಗ ರಾಮಲಮ್ಮ ಸಾಂಬಯ್ಯ ಹೊರಗಡೆ ಬಂದ್ರು. ರಾಮಲಮ್ಮ, ನಾಳೆ ನಾವು ಯಾರಿಗೆ ಊಟ ಕೊಡೋದು? ಇವತ್ತೇ ನಮ್ಮ ಕೈಯಲ್ಲಿರುವ ಅಕ್ಕಿ ಎಲ್ಲನೂ ಖಾಲಿ ಆಯ್ತು. ಏನ್ರಿ, ನೀವಾಗೆ ಬೇಜಾರ್ ಮಾಡ್ಬೇಡಿ. ನಮ್ಮ ಪಕ್ಕದ ಮನೆ ಸರೋಜಮ್ಮನಿಗೆ ನಾಳೆ ಧಾನ್ಯವೆಲ್ಲ ಕೈ ಸೇರುವ ದಿನ. ಅವ್ರ ಜೊತೆ ಧಾನ್ಯನ ಸಾಲ ಕೇಳೋಣ. ಇಲ್ಲದಿದ್ರೆ ನಮ್ಮ ಕೈಯಲ್ಲಿರುವ ವಸ್ತುವನ್ನು ಮಾರಿಯಾದ್ರೂ ಅನ್ನದಾನ ಮಾಡೋಣ. ಹೌದು ರಾಮಲಮ್ಮ, ಮನುಷ್ಯನ ಆ ದೇವ್ರು ಸೃಷ್ಟಿ ಮಾಡಿದ್ದು ಒಬ್ಬರಿಗೊಬ್ಬರು ಸಹಾಯ ಮಾಡ್ಕೊಳ್ಳಿಕ್ಕೆ ತಾನೇ. ನಮಗೆ ಆಗದಿದ್ರು ನಾವು ಕಷ್ಟಪಟ್ಟಾದ್ರೂ ಇನ್ನೊಬ್ಬರ ಹಸಿವನ್ನು ತೀರಿಸೋಣ. ನಾವು ಇರುವಷ್ಟು ದಿನ ನಮಗೆ ಇಲ್ಲದಿದ್ರು ಹಸಿವು ಅಂತ ಬಂದವರಿಗೆ ನಾವು ಸಹಾಯ ಮಾಡೋಣ. ದೊಡ್ಡ ಕೆಲಸ ಮಾಡ್ಲಿಕ್ಕೇನೆ ಆ ದೇವ್ರು ನಮ್ನ ಕಳಿಸಿದಂಗಿದೆ. ಮಾತನ್ನು ಕೇಳಿ ಕತ್ತಲಲ್ಲೇ ಇರುವಂತಹ ಕಳ್ಳನ ಮನಸ್ಸೇ ಕರಗಿ ಹೋಯಿತು. ಅವರ ಕೈಯಲ್ಲಿ ಏನೂ ಇಲ್ಲ. ಅವರು ಕಷ್ಟದಲ್ಲಿದ್ರೂ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಹಾಗೆ ಅಂತ ಹೊರಗೆ ಬಂದು ಅವರ ಕಾಲಿಗೆ ಬಿದ್ದ. ಅಯ್ಯ, ನೀವು ನನ್ನ ಕ್ಷಮಿಸ್ಬೇಕು. ನಾನು ನಿಮ್ಮ ಬಳಿ ಕಳ್ಳತನ ಮಾಡ್ಲಿಕ್ಕೆ ಬಂದೆ. ನಿಮ್ನ ನಾನು ಹಣ ಇರೋರು ಅನ್ಕೊಂಡಿದ್ದೆ. ಆದ್ರೆ ನೀವು ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ರು ನೀವೇ ದೊಡ್ಡ ಶ್ರೀಮಂತರು. ಮನಸ್ಸೇ ನಿಮ್ಮ ಆಸ್ತಿ. ಯಾರಪ್ಪ ನೀನು? ಯಾಕೆ ಅಳ್ತಾ ಇದೀಯಾ? ನೀನು ಕಳ್ಳತನ ಮಾಡ್ಲಿಕ್ಕೆ ಬಂದೆ ಅಂತ ಗೊತ್ತಾಯ್ತು ನಮ್ಗೆ. ಆದ್ರೆ ನೀನು ಇಷ್ಟೊಂದು ಪಶ್ಚಾತ್ತಾಪ ಪಡ್ತಾ ಇದೀಯಲ್ವಾ? ಆ ದೇವ್ರು ನಿನ್ನ ಕ್ಷಮಿಸ್ತಾನೆ. ಹೊರಡು. ನಾನು ಹೋಗೋದಿಲ್ಲ. ದಯವಿಟ್ಟು ನನ್ನ ಕೂಡ ನಿಮ್ ಜೊತೆನೆ ಇರಿಸ್ಕೊಳ್ಳಿ. ನಿಮ್ಮ ಸೇವೆ ಮಾಡ್ಲಿಕ್ಕೆ ನನಗೂ ಒಂದು ಅವಕಾಶ ಕೊಡಿ. ನನಗೆ ಈ ರೀತಿ ಮನಸ್ಸು ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ನಾನು ಕೂಡ ನಿಮ್ಮ ಹಾಗೆ ಸೇವೆ ಮಾಡ್ತೀನಿ. ಹಾಗೆ ಅಂತ ಹೇಳಿದ. ಹೀಗೆ ಹೇಳಿದ ನಂತರ ರಾಮು ಆ ಮಾತನ್ನು ನಿಲ್ಲಿಸಿದ. ಓ ಹೌದಾ, ಆ ಕಳ್ಳನ ಆ ಆಶ್ರಮ ಕಟ್ಲಿಕ್ಕೆ ಆರಂಭಿಸಿದ್ದು? ಹೌದು, ಆ ಕಳ್ಳ ಯಾರು? ಆಮೇಲೆ ಏನ್ ನಡೀತು? ಹೌದು, ಆ ಕಳ್ಳನೇ ಈ ಊರಿನ ಜನರಲ್ಲಿ ಬದಲಾವಣೆ ತರ್ಲಿಕ್ಕೆ ಕಾರಣ. ನೀನು ಮಾಡಿದ ದೊಡ್ಡ ಬದಲಾವಣೆಯಿಂದನೇ ಈ ಊರೇ ಬದಲಾಯಿತು. ಹೌದಾ, ಅವನ್ ಮಾಡಿದ ಸಹಾಯ ಏನು? ಒಬ್ಬ ಕಳ್ಳನ ಮನಸ್ಸೇ ಹೀಗೆ ಬದಲಾಯಿತು ಅಂತ ಈ ಊರಿನಲ್ಲಿರೋರು ಒಬ್ಬೊಬ್ಬರಾಗಿ ಅವನ ಜೊತೆ ಸೇರಲು ಆರಂಭಿಸಿದ್ರು. ಈ ಊರಿನ ಜನರೆಲ್ಲ ಸೇರಿ ಈ ಆಶ್ರಮ ಹಾಗೇನೆ ವೃದ್ಧಾಶ್ರಮ ಅನ್ನದಾನವನ್ನು ಮಾಡ್ತಾ ಇದ್ದಾರೆ. ಇಷ್ಟಕ್ಕೂ ಆ ಕಳ್ಳ ಯಾರು? ಆ ಕಳ್ಳನ ಸಹಾಯದಿಂದ ರಾಮಲಮ್ಮ ಈ ಊರು ಎಲ್ಲವೂ ಬದಲಾಯ್ತಲ್ವಾ? ರಂಗ ಆ ಮಾತನ್ನು ಕೇಳಿ
ತನ್ನ ಎದೆ ಮೇಲೆ ಕೈಯನ್ನು ಇಟ್ಕೊಂಡು, ಆ ಕಳ್ಳ ಯಾರೂ ಅಲ್ಲ, ನಾನೇ. ನೀವಾ? ನೀವು ಹೇಳಿದ್ದು ನಿಜಾನೇ. ಅವರು ದೇವರು ಮಾಡಿದಂತ ಮನುಷ್ಯರೇ. ಒಬ್ಬ ಕಳ್ಳನ ಮನಸ್ಸನ್ನು ಬದಲಾಯಿಸಿ ಎಲ್ಲರಿಗೆ ಅನ್ನದಾನ ಮಾಡುವ ರೀತಿ ಮಾಡಿದಾರಂದ್ರೆ ನಿಜವಾಗಿ ಅವರು ದೊಡ್ಡವರು. ಯಾನೆ, ಹಣಕ್ಕಿಂತ ಮನಸ್ಸೇ ದೊಡ್ಡದು ಅಂತ ನಿಮ್ಮ ಊರಿನವರು ನಿರೂಪಿಸಿದ್ದಾರೆ. ಗಣ್ಣ, ನಿಮ್ಮ ಸ್ಫೂರ್ತಿನ ನಮ್ಮ ಊರಿಗೂ ತಗೊಂಡೋಗ್ತೀವಿ. ನಿಮ್ಮ ಊರಿನ ಹಾಗೆ ನಮ್ಮ ಊರಲ್ಲೂ ಸಹಾಯ ಮಾಡ್ಲಿಕ್ಕೆ ನೋಡ್ತೀವಿ. ಕಣೋ, ನಾನು ಕೂಡ ಆಲೋಚನೆ ಮಾಡ್ತಾ ಇದ್ದೆ. ಹೀಗೆ ರಂಗ ಆ ಊರಿಗೆ ಯಾರೇ ಬಂದ್ರು ಅವರಿಗೆ ಊಟ ಕೊಟ್ಟು ಆ ದೇವರಂತ ಮನುಷ್ಯರ ಬಗ್ಗೆ, ಆ ಊರಿನ ಹೆಮ್ಮೆಯ ಬಗ್ಗೆ ಯಾವಾಗ್ಲೂ ಹೇಳ್ತಾ ಇದ್ದ.